ಜೈ ಹಿಂದ್. ಜಮ್ಮು ಕಾಶ್ಮೀರದ ಅಕ್ನೂರ್ನಲ್ಲಿರುವ ಆರ್ಮಿ ಡಿಪಾರ್ಟ್ಮೆಂಟ್ನಲ್ಲಿ 600 ಪೋರ್ಟರ್ ಹುದ್ದೆಗಳಿಗೆ ರ್ಯಾಲಿ ನಡೀತಾ ಇದೆ. ಇದೇ ತಿಂಗಳು ಅಂದ್ರೆ ಜುಲೈ 28, 29, 30ಕ್ಕೆ ರ್ಯಾಲಿ ನಡೀತಾ ಇದೆ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದ ಕ್ಯಾಂಡಿಡೇಟ್ಸ್ ಗಳಿಗೆ ರ್ಯಾಲಿ ಯಾವ ಡೇಟ್ ಅಲ್ಲಿ ಆಗ್ತಾ ಇದೆ, ಏನೇನು ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗ್ಬೇಕು, ಮತ್ತೆ ಎಷ್ಟು ಗಂಟೆಗೆ ರಿಪೋರ್ಟ್ ಮಾಡಬೇಕು, ಸೆಲೆಕ್ಷನ್ ಪ್ರೊಸೆಸ್ ಏನು, ಸ್ಯಾಲರಿ ಎಷ್ಟು, ಏಜ್ ಕ್ರಿಟೇರಿಯಾ, ಎಜುಕೇಶನ್ ಕ್ವಾಲಿಫಿಕೇಶನ್, ಮತ್ತೆ ಟ್ರೈನಿಂಗ್ ಯಾವ ತರ ಇರುತ್ತೆ, ಪೋರ್ಟರ್ ಅಂದ್ರೇನು, ಪೋರ್ಟರ್ ವರ್ಕ್ ಯಾವ ತರ ಇರುತ್ತೆ, ಪೋರ್ಟರ್ ಜಾಬ್ ಪ್ರೊಫೈಲು, ಈ ಎಲ್ಲಾ ಇನ್ಫಾರ್ಮೇಶನ್ ನ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಯಾರೆಲ್ಲ ಚಾನಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಆಲ್ ಅಂತ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ನಾನು ಏನೇ ಅಪ್ಡೇಟ್ ಕೊಟ್ಟರು ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಕೆಳಗಡೆ ಹೈಪ್ ಬಟನ್ ಕಾಣ್ತಿದೆ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ಈ ವಿಡಿಯೋ ಎಲ್ಲ ಮಕ್ಕಳಿಗೂ ರೀಚ್ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲಿಜಿಬಿಲಿಟಿ ಕ್ರಿಟೇರಿಯಾ, ಸ್ಯಾಲರಿ, ಏಜು, ಸೆಲೆಕ್ಷನ್ ಪ್ರೊಸೆಸ್ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಪೋರ್ಟರ್ ಅಂದ್ರೆ ಏನು, ಪೋರ್ಟರ್ ವರ್ಕ್ ಯಾವ ತರ ಇರುತ್ತೆ, ಇವರಿಗೆ ಯೂನಿಫಾರ್ಮ್ ಇರುತ್ತಾ, ಸಿವಿಲಿಯನ್ ಜಾಬಾ, ಹೆಂಗೆ ಏನು, ಈ ಪ್ರತಿಯೊಂದು ಇನ್ಫಾರ್ಮೇಶನ್ ಇವಾಗ ತಿಳ್ಕೊಳ್ಳೋಣ. ಇದನ್ನ ತಿಳ್ಕೊಂಡಾದ್ಮೇಲೆ ಎಲಿಜಿಬಿಲಿಟಿ ಕ್ರಿಟೇರಿಯಾ ಬಗ್ಗೆ ಮಾತಾಡೋಣ. ಆಲ್ಮೋಸ್ಟ್ ನಾನು ಎಲ್ಲಾ ವಿಡಿಯೋದಲ್ಲೂ ಜಾಬ್ ಪ್ರೊಫೈಲು, ಆ ವರ್ಕ್ ಬಗ್ಗೆ ಹೇಳ್ತಾ ಇರ್ತೀನಿ, ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಕೆಲವು ಮಕ್ಕಳಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ. ಆ ಜಾಬ್ ಹೇಗಿರುತ್ತೆ, ಯಾವ ತರ ಇರುತ್ತೆ, ಏನ್ ಮಾಡ್ಬೇಕು, ಲೀವ್ ಎಲ್ಲ ಯಾವ ತರ ಇರುತ್ತೆ, ಇದೆಲ್ಲ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾನು ಮೊದಲು ಆ ಇನ್ಫಾರ್ಮೇಶನ್ ಕೊಟ್ಟು ಅದಾದ್ಮೇಲೆ ಕ್ರೈಟೇರಿಯಾ ಬಗ್ಗೆ ಮಾತಾಡ್ತೀನಿ. ಪೋರ್ಟರ್ ಅಂದ್ರೆ ಏನು? ಪೋರ್ಟರ್ ಅಂದ್ರೆ ಇದು ಸೋಲ್ಜರ್ ಡ್ಯೂಟಿ ಅಲ್ಲ, ಸೋಲ್ಜರ್ಸ್ಗೆ, ಆರ್ಮಿ ಯೂನಿಟ್ಗೆ ಹೆಲ್ಪ್ ಮಾಡುವಂತ ಒಂದು ಸಿವಿಲಿಯನ್ ಡ್ಯೂಟಿ ಆಗಿರುತ್ತೆ. ಪೋರ್ಟರ್ ಏನೇನು ವರ್ಕ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಮುಖ್ಯವಾಗಿ ಪೋರ್ಟರ್ ಅಂದ್ರೆ ಆರ್ಮಿಯ ಸಾಮಾನುಗಳು, ಲಗೇಜ್ಗಳು ಇರುತ್ತಲ್ಲ, ಅದನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಶಿಫ್ಟ್ ಮಾಡೋದು ಇವರ ಮೇನ್ ಕೆಲಸ ಆಗಿರುತ್ತೆ. ಅಮ್ಯುನೇಷನ್ ಆಗಿರ್ಬೋದು, ವೆಪನ್ಸ್ ಆಗಿರ್ಬೋದು, ರೇಷನ್ ಆಗಿರ್ಬೋದು, ಟೆಂಟ್ ಸಾಮಾನುಗಳು, ಬೇರೆ ಬೇರೆ ಏನೇನು ಸಾಮಾನುಗಳಿದೆ ಅದನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬರೋದು, ಮತ್ತೆ ದೊಡ್ಡ ದೊಡ್ಡ ಟ್ರಕ್ಗಳಿಗೆ ಲೋಡ್ ಮಾಡೋದು, ಮತ್ತೆ ಅನ್ಲೋಡ್ ಮಾಡೋದು, ಈ ಕೆಲಸ ಎಲ್ಲ ಇರುತ್ತೆ. ಕೆಲವು ಕಡೆ ಗಾಡಿಗಳು ಹೋಗಲ್ಲ, ಹಿಮ ಪ್ರದೇಶ, ಬೆಟ್ಟ ಗುಡ್ಡ ಪ್ರದೇಶಗಳಿರುತ್ತೆ, ಅಲ್ಲಿ ಕೆಲವೊಂದು ವಸ್ತುಗಳನ್ನ ಸಾಗಿಸ್ಬೇಕಾಗುತ್ತೆ, ಅಲ್ಲಿರುವಂತಹ ಕ್ಯಾಂಪ್ಗಳಿಗೆ ಅದನ್ನ ತಲುಪಿಸ್ಬೇಕಾಗುತ್ತೆ. ಈ ಕೆಲಸಗಳನ್ನ ಈ ಪೋರ್ಟರ್ ಮಾಡಬೇಕಾಗುತ್ತೆ. ಹಾಗಾಗಿ ಫಿಸಿಕಲ್ ಫಿಟ್ನೆಸ್ ಈ ಕೆಲಸಕ್ಕೆ ತುಂಬಾನೇ ಮುಖ್ಯ ಆಗುತ್ತೆ. ಇದ್ರ ಜೊತೆಗೆ ಆರ್ಮಿ ಯೂನಿಟ್ ಹೇಳುವಂತ ಇನ್ನಿತರ ಕೆಲಸಗಳನ್ನ ಮಾಡಬೇಕಾಗುತ್ತೆ. ನೀವು ಸೆಲೆಕ್ಷನ್ ಆದ್ಮೇಲೆ ನಿಮ್ಮ ಡ್ಯೂಟಿ JNK ಅಂದ್ರೆ ಜಮ್ಮು ಕಾಶ್ಮೀರಲ್ಲಿ ಮಾತ್ರ ಇರುತ್ತೆ. ಬೇರೆ ಎಲ್ಲಿಗೂ ನಿಮ್ನ ಟ್ರಾನ್ಸ್ಫರ್ ಮಾಡಲ್ಲ. ಸರ್ ಸೌತ್ಗೆ ಬರ್ಬೋದಾ, ಇಲ್ಲಿಗೆ ಬರ್ಬೋದಾ, ಅಲ್ಲಿಗೆ ಬರ್ಬೋದಾ, ಇದೆಲ್ಲ ಆಗಲ್ಲ. JNK ಅಲ್ಲಿ ಮಾತ್ರ ಇದರ ಡ್ಯೂಟಿ ಇರುತ್ತೆ. ಸೆಲೆಕ್ಷನ್ ಆದ್ಮೇಲೆ 2 ವೀಕ್ ಟ್ರೈನಿಂಗ್ ಇರುತ್ತೆ. ಜಾಸ್ತಿ ಹಾರ್ಡ್ ಟ್ರೈನಿಂಗ್ ಏನಿರಲ್ಲ, ಆರ್ಮಿ ತರ ನಾರ್ಮಲ್ ಟ್ರೈನಿಂಗ್ ಇರುತ್ತೆ. ನಿಮ್ಗೆ ಆರ್ಮಿ ಅಂದ್ರೆ ಏನು, ಆರ್ಮಿ ಡಿಸಿಪ್ಲಿನ್ ಹೇಗಿರುತ್ತೆ, ಸೋಲ್ಜರ್ಸ್ ಜೊತೆ ಯಾವ ತರ ನಾವು ಬಿಹೇವ್ ಮಾಡಬೇಕು, ಅಲ್ಲಿ ಆಫೀಸರ್ಸ್ ಕೂಡ ಓಡಾಡ್ತಾ ಇರ್ತಾರೆ, ಅವ್ರ ಜೊತೆ ಯಾವ ತರ ಬಿಹೇವ್ ಮಾಡಬೇಕು, ಮತ್ತೆ ಅವ್ರ ಜೊತೆ ಹೊಂದ್ಕೊಂಡು ಹೇಗೆ ನಾವು ನಮ್ಮ ಕೆಲಸಗಳನ್ನ ಮಾಡಬೇಕು, ಇದನ್ನೆಲ್ಲ ಈ ಟ್ರೈನಿಂಗ್ ಅಲ್ಲಿ ಕಲಿಸ್ತಾರೆ. ಬೇಸಿಕ್ ಓರಿಯಂಟೇಶನ್ ಕೂಡ ಇದರಲ್ಲಿ ಇರುತ್ತೆ. ಜಾಸ್ತಿ ಹಾರ್ಡ್ ಏನಿರಲ್ಲ, ನಾರ್ಮಲ್ ಟ್ರೈನಿಂಗ್ ಇರುತ್ತೆ. ಇದಿಷ್ಟು ಆಯ್ತು ಪೋರ್ಟರ್ ಜಾಬ್ ಬಗ್ಗೆ. ಇವಾಗ ಇದ್ರದ್ದು ಎಲಿಜಿಬಿಲಿಟಿ ಕ್ರಿಟೇರಿಯಾ ಬಗ್ಗೆ ಮಾತಾಡೋದಾದ್ರೆ, ವೇಕೆನ್ಸಿ 600 ಇದೆ. ಯಾವುದೇ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇಲ್ಲ. ಆನ್ಲೈನ್, ಆಫ್ಲೈನ್ ಯಾವುದೇ ಅಪ್ಲಿಕೇಶನ್ ಇಲ್ಲ. ಡೈರೆಕ್ಟ್ ರ್ಯಾಲಿಗೆ ಹೋಗಿ ಅಟೆಂಡ್ ಮಾಡಬಹುದು. 28, 29, 30 ಅಂದ್ರೆ ಇದೇ ತಿಂಗಳು ಜುಲೈ 28, 29, 30ಕ್ಕಿದೆ. ನಮ್ಮ ಕರ್ನಾಟಕದವರು 30ನೇ ತಾರೀಕು ರ್ಯಾಲಿಗೆ ಹೋಗಬಹುದು. ಬೆಳಗ್ಗೆ 5 ಗಂಟೆಗೆ ರಿಪೋರ್ಟಿಂಗ್ ಟೈಮ್ ಇದೆ. ನೀವು 29ನೇ ತಾರೀಕು ನೈಟ್ ಅಲ್ಲಿ ಹೋಗಿ ಹಾಲ್ಟ್ ಆಗಿರ್ಬೇಕು. ಎಲ್ಲಿ ಜಮ್ಮು ಕಾಶ್ಮೀರಲ್ಲಿ ಅಕ್ನೂರ್ ಅಂದ್ಬಿಟ್ಟು ಒಂದು ಪ್ಲೇಸ್ ಇದೆ, ಜಮ್ಮು ಡಿಸ್ಟಿಕ್ ಅಲ್ಲಿ ಬರುತ್ತೆ. ಇದು ಅಕ್ನೂರ್ ಅಂತ ಪ್ಲೇಸ್ ಇದೆ. ಆ ಪ್ಲೇಸ್ಗೆ ಹೋಗಿ ನೀವು ಹಾಲ್ಟ್ ಆಗ್ಬೇಕಾಗುತ್ತೆ. ಮತ್ತೆ ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ರಿಪೋರ್ಟಿಂಗ್ ಇರುತ್ತೆ. ಬೆಳಿಗ್ಗೆ 5 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಆ ರ್ಯಾಲಿಯ ಪ್ರೊಸೀಜರ್ಗಳು, ಪ್ರೊಸೆಸ್ಗಳು, ಫಿಸಿಕಲ್ಲು, ಪ್ರತಿಯೊಂದು ಏನೇನು ಮಾಡಬೇಕು ಎಲ್ಲದನ್ನು ಮಾಡ್ತಾರೆ. ಸ್ಯಾಲ್ರಿ 31,140 ರೂಪಾಯಿ ಇರುತ್ತೆ. ಎಜುಕೇಶನ್ ಕ್ವಾಲಿಫಿಕೇಶನ್ 10th ಪಾಸ್ ಆಗಿದ್ರೆ ಸಾಕು. ಏಜು 18ರಿಂದ 40 ವರ್ಷ. ಅಪ್ಪರ್ ಏಜು ತುಂಬಾ ಜಾಸ್ತಿ ಇದೆ ನೋಡಿ, 18ರಿಂದ 40 ವರ್ಷದವರೆಗೆ ಅಪ್ಲೈ ಮಾಡಬಹುದು. ಯಾವುದೇ ಅಪ್ಲಿಕೇಶನ್ ಫೀಸ್ ಇಲ್ಲ, ಯಾಕಂದ್ರೆ ಅಪ್ಲಿಕೇಶನ್ ಹಾಕಲ್ಲ, ಫೀಸ್ ಹೆಂಗಿರುತ್ತೆ ಅಲ್ವಾ. ರ್ಯಾಲಿ ಆಗುವಂತ ಪ್ಲೇಸು ಸಂಘ ಆಡಿಟೋರಿಯಮು, ಮೇನ್ ರೋಡ್, ಅಕ್ನೂರು, ಜಮ್ಮು ಡಿಸ್ಟಿಕ್ಕು. ಪಿನ್ ಕೋಡ್ 181201. ಸ್ಕ್ರೀನಲ್ಲಿ ನೋಡ್ತಿರ್ಬೋದು, ಇದೇ ರ್ಯಾಲಿ ನಡೆಯುವಂತ ಅಡ್ರೆಸ್. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋದಾದ್ರೆ, ಫಿಸಿಕಲ್ ಇರುತ್ತೆ, ಯಾವುದೇ ರಿಟರ್ನ್ ಇರೋದಿಲ್ಲ. ಫಿಸಿಕಲ್ ಆದ್ಮೇಲೆ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಮೆಡಿಕಲ್ ನ ಮಾಡ್ತಾರೆ, ಅದಾದ್ಮೇಲೆ ಫೈನಲ್ ಮೆರಿಟ್ ನ ಬಿಡ್ತಾರೆ. ಮತ್ತೆ PET ಇರುತ್ತೆ. PET ಅಲ್ಲಿ 1600 ಮೀಟರ್ ರನ್ನಿಂಗ್ ಇರುತ್ತೆ.
1600 ಮೀಟರ್ನ 7 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿದ್ರೆ ಫಸ್ಟ್ ಗ್ರೂಪ್ಗೆ ಸೆಲೆಕ್ಟ್ ಮಾಡ್ತಾರೆ. 8 ನಿಮಿಷದಲ್ಲಿ ಯಾರು ಕಂಪ್ಲೀಟ್ ಮಾಡ್ತಾರೆ ಅವ್ರನ್ನ ಸೆಕೆಂಡ್ ಗ್ರೂಪ್ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಮತ್ತೆ 30 kg weight ನ ಹೊತ್ಕೊಂಡು 100 ಮೀಟರ್ ವಾಕ್ ಮಾಡಬೇಕಾಗುತ್ತೆ. ಇದು ಯಾವುದೇ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿಲ್ಲ, ಆದ್ರೆ ಪ್ರೀವಿಯಸ್ ಇಯರ್ಸ್ ಪೋರ್ಟರ್ ರ್ಯಾಲಿಯಲ್ಲಿ ಇದನ್ನ ಮಾಡಿಸಿದ್ದಾರೆ. ಅದು ಇವಾಗ ಮಾಡಿಸಿದ್ರು ಮಾಡಿಸ್ಬೋದು, ಮಾಡಿಸ್ದೇನೂ ಇರ್ಬೋದು. ಇದು ರ್ಯಾಲಿ ಬೋರ್ಡ್ ಮೇಲೆ ಡಿಪೆಂಡ್ ಆಗುತ್ತೆ. 1600 ಮೀಟರ್ ಮಾತ್ರ ಪಕ್ಕ ಮಾಡಿಸ್ತಾರೆ. ಚೆಸ್ಟ್ 77 ಸೆಂಟಿಮೀಟರ್ ಇರಬೇಕು. ಎಕ್ಸ್ಪೆಂಡ್ ಮಾಡಿದಾಗ 5 ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಿ 82 ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಬೇಕು. ಈಗ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಏನಂದ್ರೆ, ನೀವು ರ್ಯಾಲಿಗೆ ಹೋಗುವಾಗ ಏನೇನ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಇದರಲ್ಲಿ ಒಂದು ಮಿಸ್ ಆದ್ರೂ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ. ಕರ್ನಾಟಕದಿಂದ ಜಮ್ಮುಗೆ ಹೋಗ್ಬೇಕಂದ್ರೆ 2 ದಿನ ಬೇಕಾಗುತ್ತೆ. ಹಾಗಾಗಿ ಅಷ್ಟೆಲ್ಲ ದುಡ್ಡನ್ನೆಲ್ಲ ಖರ್ಚು ಮಾಡ್ಕೊಂಡು ಅಷ್ಟು ದೂರ ಹೋಗ್ತೀರಾ, ಡಾಕ್ಯುಮೆಂಟ್ಸ್ನ ಕರೆಕ್ಟಾಗಿ ಇವಾಗಿಂದಾನೆ ರೆಡಿ ಮಾಡ್ಕೊಳ್ಳಿ ಗೈಸ್. 10th ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಡೊಮೈಸೈಲ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟು, ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು, ಬ್ಯಾಂಕ್ ಪಾಸ್ಬುಕ್ಕು, 8 ಪಾಸ್ಪೋರ್ಟ್ ಸೈಜ್ ಫೋಟೋಗಳು ರೀಸೆಂಟಾಗಿ ತೆಗೆಸಿರ್ಬೇಕು. ಮತ್ತು ಬ್ಯಾಕ್ಗ್ರೌಂಡು ಡಾರ್ಕ್ ಬೇಡ, ಲೈಟ್ ಕಲರಲ್ಲಿರೋ ಬ್ಯಾಕ್ಗ್ರೌಂಡೇ ಇರಲಿ. ರೇಷನ್ ಕಾರ್ಡು, ನಿಮ್ಮ ಫ್ಯಾಮಿಲಿಯ ರೇಷನ್ ಕಾರ್ಡ್ ಇರುತ್ತಲ್ಲ, ಅದರಲ್ಲಿ ನಿಮ್ಮ ಹೆಸರು ಇರುತ್ತೆ, ಆ ರೇಷನ್ ಕಾರ್ಡ್ನ ತೊಗೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ಕ್ಯಾನ್ಸಲ್ ಮಾಡಿರೋ ಒರಿಜಿನಲ್ ಚೆಕ್ದು ಒಂದು ಲೀಫ್ನ ತೊಗೊಂಡೋಗಿ, ಒಂದೇ ಒಂದು ತೊಗೊಂಡೋಗಿ, ಇದು ಕೂಡ ತೊಗೊಂಡು ಹೋಗ್ಬೇಕು. ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನೇ ಹೇಳ್ತಾ ಇದ್ದೀನಿ. ಫ್ಯಾಮಿಲಿ ಜೊತೆ ಇರುವಂಥ ಫೋಟೋಗ್ರಾಫ್ನ ತೊಗೊಂಡು ಹೋಗ್ಬೇಕಾಗುತ್ತೆ. ಇದು ಕೂಡ 8 ಕಾಪಿನ ತೊಗೊಂಡೋಗಿ. ದೊಡ್ಡ ಸೈಜ್ ಎಲ್ಲ ಏನು ಬೇಡ, ಪೋಸ್ಟ್ ಕಾರ್ಡ್ ಸೈಜ್ ಇರುತ್ತಲ್ಲ ಅದರಲ್ಲಿ ಮಾಡಿಸ್ಕೊಂಡು ಹೋದ್ರೆ ಸಾಕು. ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ಅಂದರೆ, ಈಗ ನೀವು ರ್ಯಾಲಿಗೆ ಹೋಗ್ತಾ ಇದ್ರಿ ಅಂದರೆ, ನೀವು ಮತ್ತೆ ನಿಮ್ಮ ಅಪ್ಪ ಅಮ್ಮ, ಬ್ರದರ್ ಸಿಸ್ಟರ್ ಇದ್ರೆ ಅವರು 5 ರಿಂದ 6 ಜನ ಒಂದು ಫ್ಯಾಮಿಲಿಯಲ್ಲಿ ಇರ್ತೀರಾ ಅನ್ಕೊಳ್ಳಿ. 4 ಜನ ಇರ್ತೀರಾ, ಕೆಲವರು 5 ಜನ ಇರ್ತೀರಾ. ಅಂದ್ರೆ ನಿಮ್ಮ ಓನ್ ಫ್ಯಾಮಿಲಿ. ಈಗ ದೊಡ್ಡಪ್ಪ ಚಿಕ್ಕಪ್ಪ ಅತ್ತೆ ಮಾವ ಅವರೆಲ್ಲ ಬರಲ್ಲ, ಜಸ್ಟ್ ಅಪ್ಪ ಅಮ್ಮ ಮಕ್ಕಳು, ಇವ್ರದ್ದು ಇದನ್ನ ಫ್ಯಾಮಿಲಿ ಅಂತೀವಿ. ಈ ಫ್ಯಾಮಿಲಿದು ಒಂದು ಫೋಟೋ ಪೋಸ್ಟ್ ಕಾರ್ಡ್ ಸೈಜಲ್ಲಿ ಇದ್ರೆ ಸಾಕು. ಇದು ಕೂಡ 8 ಕಾಪಿ ಬೇಕು ಅಂತ ನೋಟಿಫಿಕೇಶನ್ ಅಲ್ಲಿ ಹೇಳಿದ್ದಾರೆ. ಸ್ಕ್ರೀನ್ ಅಲ್ಲಿ ನೀವು ನೋಡ್ತಿರ್ಬೋದು ನೋಡಿ, ಹಿಂದಿಯಲ್ಲಿ ಕೊಟ್ಟಿದ್ದಾರೆ ಆ ಡಾಕ್ಯುಮೆಂಟ್ಸ್ ಲಿಸ್ಟ್ ನ ಏನೇನು ಅಂತ. ಮತ್ತೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗ್ಬೇಕು. ಅದ್ರ ಜೊತೆಗೆ ಅದನ್ನ 2 ಸೆಟ್ ಜೆರಾಕ್ಸ್ ಮಾಡಿಸಿ, ಅದಕ್ಕೆ ಸೆಲ್ಫ್ ಅಟೆಸ್ಟೆಡ್, ಬೇರೆ ಯಾರ್ದು ಅಲ್ಲ, ನಿಮ್ಮ ಸೈನ್ ಅದಕ್ಕೆ ಮಾಡಿ ತಗೊಂಡು ಹೋಗ್ಬೇಕಾಗುತ್ತೆ. ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡಿ. ರ್ಯಾಲಿ 28, 29, 30 3 ಡೇಟ್ ಇದೆ. 28ಕ್ಕೆ ಜಮ್ಮುದು ಕೆಲವು ಡಿಸ್ಟಿಕ್ಗಳಿಗೆ ಕೊಟ್ಟಿದ್ದಾರೆ. 29ಕ್ಕೆ ಕಾಶ್ಮೀರ್ ಅಂದ್ರೆ ಜಮ್ಮು ಕಾಶ್ಮೀರದ್ಗೆ, ಅಂದ್ರೆ ಜಮ್ಮು ಕಾಶ್ಮೀರ ಸ್ಟೇಟ್ಗೆ ಇದು ಕೊಡ್ತಾ ಇರೋದು. 28, 29ಕ್ಕೆ ಅವ್ರ ಸ್ಟೇಟ್ ಅವ್ರದ್ದು ನಡೆಯುತ್ತೆ. 30ನೇ ತಾರೀಕು ಮಾತ್ರ ಆಲ್ ಓವರ್ ಇಂಡಿಯಾ ಎಲ್ಲ ಸ್ಟೇಟ್ಗಳಿಗೂ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕ ಕೂಡ ಇದೆ. ನೀವು 30ಕ್ಕೆ ಬೆಳಿಗ್ಗೆ 5 ಗಂಟೆಗೆ ಅಲ್ಲಿ ಇರಬೇಕು. ಬೆಳಿಗ್ಗೆ ನೀವು 5 ಗಂಟೆಗೆ ಅಲ್ಲಿ ಇರಬೇಕಂದ್ರೆ ನೀವು 27ನೇ ತಾರೀಕು ನೈಟೇ ನೀವು ಬಿಡಬೇಕಾಗುತ್ತೆ ಕರ್ನಾಟಕನ. ಟ್ರೈನಲ್ಲಿ 1.5 ಡೇ, 2 ದಿನ ಆಗೇ ಆಗುತ್ತೆ ನೀವು ಜಮ್ಮು ತಲುಪೋವರೆಗೆ. ಸೊ 27ನೇ ತಾರೀಕು ನೈಟೇ ಹೊರಡಿ. ಯಾರೆಲ್ಲ ಹೋಗ್ಬೇಕು ಅಂತಿದ್ದೀರಾ ಇವಾಗಲೇ ಟಿಕೆಟ್ಗಳನ್ನ ಮಾಡಿಸೋದಕ್ಕೆ ಟ್ರೈ ಮಾಡಿ. ತತ್ಕಾಲಲ್ಲಿ ಸಿಗಲ್ಲ, ಸ್ಲೀಪರಲ್ಲಿ ಟ್ರೈನ್ಗಳೆಲ್ಲ ಅವೈಲೇಬಲ್ ಇರುತ್ತೆ. ನಿಮ್ಮ ಊರು ಯಾವುದು, ಅಲ್ಲಿಂದ ಡೆಲ್ಲಿಗೆ ಹೋಗ್ಬೇಕು. ಮೇಯ್ನ್ ಆಗಿ ಡೆಲ್ಲಿಯಿಂದ ನೀವು 1 ನೈಟ್ ಜರ್ನಿ ಮಾಡಬೇಕಾಗುತ್ತೆ. ಮತ್ತೆ ಈವ್ನಿಂಗ್ ಎಲ್ಲ ನೀವು ಜಮ್ಮು ರೀಚ್ ಆಗೋ ಥರ ಹೋಗಿ, ಮಿಡ್ ನೈಟ್ ರೀಚ್ ಆದರೂ ಪರವಾಗಿಲ್ಲ. ನೀವು ಈವ್ನಿಂಗು 29ನೇ ತಾರೀಕು ಈವ್ನಿಂಗು ನೀವು ಡೆಲ್ಲಿ ರೀಚ್ ಆಗಿರ್ತೀರ ಅನ್ಕೊಳ್ಳಿ. ಅವಾಗ ಮತ್ತೆ ನೀವು 12 hours ಜರ್ನಿ ಮಾಡಬೇಕಾಗುತ್ತೆ. ಅದು ಮತ್ತೆ ನೆಕ್ಸ್ಟ್ 7, 8 ಮತ್ತೆ 9 ಗಂಟೆ ಅಷ್ಟಕ್ಕೆ ನೀವು ಜಮ್ಮು ತಲುಪ್ತೀರ. ಅಲ್ಲಿಂದ ಅಕ್ನೂರ್ ಹೋಗ್ಬೇಕು ಅಂದ್ರೆ ಮತ್ತೆ ಲೇಟ್ ಆಗಿಬಿಡುತ್ತೆ. ನೀವು ಅಷ್ಟು ದೂರ ಹೋಗೋದು ಏನು ಯೂಸ್ ಆಗಲ್ಲ. ಹಂಗಾಗಿ 29ನೇ ತಾರೀಕು ನೀವು ಸಂಜೆ ಆ ಟೈಮ್ಗೆ ಜಮ್ಮು ರೀಚ್ ಆಗಿರ್ಬೇಕಾಗುತ್ತೆ ಗೈಸ್. ಏನಾದರೂ ನಿಮಗೆ ಜರ್ನಿ ಬಗ್ಗೆ ಇನ್ಫಾರ್ಮೇಶನ್ ಬೇಕಂದ್ರೆ, ಹೆಂಗ್ ಮಾಡ್ಬೇಕು, ಯಾವತ್ತು ಹೋಗ್ಬೇಕು ಅಂತ ಇನ್ಫಾರ್ಮೇಶನ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ, ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ. ಇದಿಷ್ಟು ಇವತ್ತಿನ ಆರ್ಮಿ ಪೋರ್ಟರ್ ಹುದ್ದೆ ಒಂದು ಇನ್ಫಾರ್ಮೇಶನ್ ಆಗಿತ್ತು. ಈ ಇನ್ಫಾರ್ಮೇಶನ್ ಇಷ್ಟಾಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋನ ಆದಷ್ಟು ಎಲ್ಲ ಮಕ್ಕಳಿಗೂ ಶೇರ್ ಮಾಡಿ. ಇದೇ ಥರ ಹೊಸ ಅಪ್ಡೇಟ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.